ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು GK ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಮೊಸರು ತಿಂದು ನಂತರ ನೀರು ಕುಡಿಯುವುದರಿಂದ ಏನಾಗುತ್ತದೆ? ಆಪ್ಷನ್ಸ್: ಎ ಜೀರ್ಣಕಾರಿ ಸಮಸ್ಯೆಗಳು, ಬಿ ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಮೊಸರು ತಿಂದ ತಕ್ಷಣ ನೀರು ಕುಡಿಯುವುದರಿಂದ ಹೊಟ್ಟೆ ನೋವು ಮತ್ತು ಹೊಟ್ಟೆ ಉಬ್ಬರದಂತಹ ಜೀರ್ಣಕಾರಿ ಸಮಸ್ಯೆಗಳು ಉಂಟಾಗುವ ಸಾಧ್ಯತೆ ಇರುತ್ತದೆ. ಜೊತೆಗೆ ಪ್ರೋಬಯೋಟಿಕ್ ಗುಣಗಳು ಕಡಿಮೆಯಾಗುತ್ತವೆ. ಇದರಿಂದ ಮೊಸರಿನಿಂದ ಸಿಗುವ ಲಾಭ ಕಡಿಮೆಯಾಗುತ್ತದೆ. ಅದಕ್ಕಾಗಿಯೇ ಊಟ ಮಾಡುವಾಗ ಮೊಸರು ತಿನ್ನಿ, ತಕ್ಷಣ ನೀರು ಕುಡಿಯಬೇಡಿ ಎಂದು ಹೇಳಲಾಗುತ್ತದೆ. ಅಷ್ಟೇ ಅಲ್ಲದೆ ಮೊಸರು ತಿಂದ ತಕ್ಷಣ ಹಣ್ಣುಗಳು, ಮೀನು, ಮೊಟ್ಟೆ, ಕರಿದ ಆಹಾರಗಳು, ಉಪ್ಪಿನಕಾಯಿ, ಚಹಾ, ಕಾಫಿ ಮತ್ತು ಈರುಳ್ಳಿಯನ್ನು ತಿನ್ನಬಾರದು ಎಂದು ಹೇಳಲಾಗುತ್ತದೆ. ಮೊಸರು ತಿಂದ ನಂತರ ಕನಿಷ್ಠ ಅರ್ಧ ಗಂಟೆ ನೀರು ಕುಡಿಯಬಾರದು ಎಂದು ಹೇಳಲಾಗುತ್ತದೆ. ಎರಡನೇ ಪ್ರಶ್ನೆ, ಮಲೇರಿಯಾ ಕಾಯಿಲೆಯನ್ನು ಹರಡಿಸುವ ಸೊಳ್ಳೆಗಳು ಯಾವ ಸಮಯದಲ್ಲಿ ಹೆಚ್ಚು ಕಚ್ಚುತ್ತವೆ? ಆಪ್ಷನ್ಸ್: ಎ ಬೆಳಗ್ಗೆ, ಬಿ ಮಧ್ಯಾಹ್ನ, ಸಿ ಸಂಜೆ, ಡಿ ರಾತ್ರಿ. ಸರಿಯಾದ ಉತ್ತರ ಆಪ್ಷನ್ ಸಿ ಮತ್ತು ಡಿ. ಮಲೇರಿಯಾ ಸೊಳ್ಳೆಗಳು ಯಾವುದೇ ಸಮಯದಲ್ಲಿ ಕಚ್ಚಬಹುದು, ಆದರೆ ಸೂರ್ಯಾಸ್ತದ ನಂತರ ಮಲೇರಿಯಾ ಸೊಳ್ಳೆಗಳ ಕಾಟ ಹೆಚ್ಚಾಗಿರುತ್ತದೆ. ಮಲೇರಿಯಾ ಸೊಳ್ಳೆ ಸೂರ್ಯಾಸ್ತದಿಂದ ಬೆಳಗ್ಗಿನ ಜಾವದವರೆಗೆ ಹೆಚ್ಚು ಸಕ್ರಿಯವಾಗಿರುತ್ತದೆ. ಮಲೇರಿಯಾ ಹರಡುವ ಅನಾಫಿಲಿಸ್ ಸೊಳ್ಳೆ ಸೂರ್ಯಾಸ್ತದ ಸಮಯದಲ್ಲಿ ಸಕ್ರಿಯವಾಗುತ್ತದೆ. ಇದು ವಿಶೇಷವಾಗಿ ರಾತ್ರಿ 9ರಿಂದ ಬೆಳಗ್ಗೆ 5ರವರೆಗೆ ಹೆಚ್ಚು ಸಕ್ರಿಯವಾಗಿರುತ್ತದೆ. ಸೊಳ್ಳೆ ಕಚ್ಚಿದ 10ರಿಂದ 15 ದಿನಗಳಲ್ಲಿ ಇದರ ರೋಗ ಲಕ್ಷಣಗಳು ಕಾಣಿಸಿಕೊಳ್ಳಲಾರಂಭಿಸುತ್ತವೆ. ಮೂರನೇ ಪ್ರಶ್ನೆ, ದೇಹದ ಯಾವ ಭಾಗಕ್ಕೆ ಎಣ್ಣೆ ಮಸಾಜ್ ಮಾಡುವುದರಿಂದ ಹೆಚ್ಚು ಕಾಲ ಬದುಕುತ್ತಾರೆ ಎಂದು ಹೇಳಲಾಗುತ್ತದೆ? ಆಪ್ಷನ್ಸ್: ಎ ತಲೆ, ಬಿ ಪಾದ, ಸಿ ಕಿವಿಗಳು, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಸಂಸ್ಕೃತದಲ್ಲಿ ತಲೆಯನ್ನು ಉತ್ತಮಾಂಗ ಎಂದು ಕರೆಯಲಾಗುತ್ತದೆ, ಏಕೆಂದರೆ ಇದು 5 ಇಂದ್ರಿಯಗಳನ್ನು ಹೊಂದಿದೆ, 5 ವಾತಗಳ ನಿಯಂತ್ರಣ ಕೇಂದ್ರವಾಗಿದೆ ಮತ್ತು ಪ್ರಜ್ಞೆಯ ವಾಸಸ್ಥಾನವಾಗಿದೆ. ತಲೆಗೆ ಎಣ್ಣೆ ಹಚ್ಚುವುದರಿಂದ ಮನಸ್ಸಿನ ಇಂದ್ರಿಯಗಳು ಮತ್ತು ಭಾವನಾತ್ಮಕ ಕಾರ್ಯಗಳು ಸಕ್ರಿಯಗೊಳ್ಳುತ್ತವೆ ಮತ್ತು ವಾತ ಮತ್ತು ಪಿತ್ತ ದೋಷಗಳನ್ನು ಸಮತೋಲನದಲ್ಲಿಡುತ್ತದೆ. ಹೊಕ್ಕಳು ವೇಗಸ್ ನರಕ್ಕೆ ಸಂಪರ್ಕ ಹೊಂದಿರುತ್ತದೆ. ಇಲ್ಲಿ ಎಣ್ಣೆ ಹಚ್ಚುವುದರಿಂದ ನಿಮ್ಮ ಆರೋಗ್ಯ ಮತ್ತು ಚೈತನ್ಯ ಸುಧಾರಿಸುತ್ತದೆ. ಪಾದಗಳಲ್ಲಿ 2 ಮಿಲಿಯನ್ಗಿಂತಲೂ ಹೆಚ್ಚು ನರ ತುದಿಗಳಿವೆ. ಅಲ್ಲದೆ ಜೀರ್ಣಕ್ರಿಯೆ, ದೃಷ್ಟಿ, ರೋಗನಿರೋಧಕ ಶಕ್ತಿ, ಸ್ನಾಯುಗಳ ಶಕ್ತಿ ಮತ್ತು ರಕ್ತ ಪರಿಚಲನೆ ಮುಂತಾದ ಜೈವಿಕ ಕಾರ್ಯಗಳನ್ನು ನಿಯಂತ್ರಿಸುವ 6 ಪ್ರಮುಖ ಮರ್ಮ ಅಂಶಗಳಿವೆ. ಇದು ನಿದ್ರೆಯನ್ನು ಸುಧಾರಿಸುತ್ತದೆ ಮತ್ತು ದೃಷ್ಟಿಯನ್ನು ಸಹ ಸುಧಾರಿಸುತ್ತದೆ. ಕಿವಿಗಳು ಶಬ್ದದ ಮೂಲ ಮತ್ತು ವಾತದೋಷದ ವಾಸಸ್ಥಾನ ಎಂದು ಹೇಳಲಾಗುತ್ತದೆ. ಕಿವಿಗಳಿಗೆ ಎಣ್ಣೆಯಿಂದ ಮಸಾಜ್ ಮಾಡುವುದರಿಂದ ಏಕಾಗ್ರತೆ ಹೆಚ್ಚಾಗುತ್ತದೆ ಮತ್ತು ಮನಸ್ಸು ಶಾಂತವಾಗಿರುತ್ತದೆ. ಇಷ್ಟೇ ಅಲ್ಲ, ಇದು ವಾತದೋಷವನ್ನು ಶಾಂತಗೊಳಿಸುತ್ತದೆ ಮತ್ತು ನಿದ್ರೆಯನ್ನು ಸುಧಾರಿಸುತ್ತದೆ. ದೀರ್ಘಾಯುಷ್ಯವನ್ನು ಹೊಂದಬೇಕಾದರೆ ದೇಹದ ಈ ಭಾಗಗಳಿಗೆ ಎಣ್ಣೆಯಿಂದ ಮಸಾಜ್ ಮಾಡಬೇಕು ಎಂದು ಆಯುರ್ವೇದದಲ್ಲಿ ಹೇಳಲಾಗಿದೆ. ನಾಲ್ಕನೇ ಪ್ರಶ್ನೆ, ವಿಶ್ವದ ದುಬಾರಿ ಮಾವು ಯಾವ ದೇಶದಲ್ಲಿ ಬೆಳೆಯಲಾಗುತ್ತದೆ? ಆಪ್ಷನ್ಸ್: ಎ ಭಾರತ, ಬಿ ಆಸ್ಟ್ರೇಲಿಯಾ, ಸಿ ಜಪಾನ್, ಡಿ ಶ್ರೀಲಂಕಾ. ಸರಿಯಾದ ಉತ್ತರ ಆಪ್ಷನ್ ಸಿ ಜಪಾನ್. ಜಪಾನ್ನ ಮಿಯಾಜಾಕಿ ಎಂಬ ನಗರದಲ್ಲಿ ಇದನ್ನು ಬೆಳೆಯಲಾಗುತ್ತದೆ. ಈ ಮಾವನ್ನು ಎಗ್ ಆಫ್ ದಿ ಸನ್ ಎಂದು ಕೂಡ ಕರೆಯಲಾಗುತ್ತದೆ. ಈ ಮಾವು ವಿಶ್ವದ ದುಬಾರಿ ಮಾವುಗಳಲ್ಲಿ ಮೊದಲ ಸ್ಥಾನದಲ್ಲಿದ್ದು, ಕೆಂಪು ಬಣ್ಣದ ಈ ಮಾವಿನ ಬೆಲೆ ಬರೋಬ್ಬರಿ 2.7 ಲಕ್ಷ ರೂಪಾಯಿ. ಹೀಗಾಗಿ ಈ ಮಾವಿನ ಬೆಲೆ ವಜ್ರಕ್ಕಿಂತಲೂ ದುಬಾರಿ ಎಂದು ಹೇಳಲಾಗುತ್ತದೆ ಮತ್ತು ವಿಶ್ವದಲ್ಲಿಯೇ ಅತ್ಯಂತ ದುಬಾರಿ ಮಾವು ಎಂದು ಕೂಡ ಕರೆಸಿಕೊಂಡಿದೆ. ಐದನೇ ಪ್ರಶ್ನೆ, ರಾತ್ರಿ ಸಮಯದಲ್ಲಿ ಊಟ ಮಾಡದೆ ಮಲಗುವುದರಿಂದಾಗುವ ಪರಿಣಾಮವೇನು? ಆಪ್ಷನ್ಸ್: ಎ ತೂಕ ಇಳಿಕೆ, ಬಿ ಜೀರ್ಣಶಕ್ತಿ ಹೆಚ್ಚಳ, ಸಿ ಅನಾರೋಗ್ಯ, ಡಿ ನಿದ್ರಾಹೀನತೆ. ಸರಿಯಾದ ಉತ್ತರ ಆಪ್ಷನ್ ಸಿ ಮತ್ತು ಡಿ. ರಾತ್ರಿಯ ಊಟವನ್ನು ಬಿಟ್ಟು ಬಿಡುವುದು ವಾಕರಿಕೆ, ಅತಿಸಾರ ಅಥವಾ ಮಲಬದ್ಧತೆಗೆ ಕಾರಣವಾಗಬಹುದು, ಅಥವಾ ಅತಿಯಾಗಿ ತಿನ್ನುವ ಸಮಸ್ಯೆಯಿಂದಲೂ ಅಜೀರ್ಣ ಉಂಟಾಗಬಹುದು. ಊಟವನ್ನು ಬಿಟ್ಟು ಬಿಡುವ ಜನರು ತಿನ್ನುವ ಸಮಸ್ಯೆಗಳಿಗೆ ಸಿಕ್ಕಿ ಹಾಕಿಕೊಳ್ಳುವ ಸಾಧ್ಯತೆ ಇರುತ್ತದೆ. ರಾತ್ರಿ ಊಟ ಬಿಡುವುದರಿಂದ ನಿಮ್ಮ ನಿದ್ರೆಯ ಚಕ್ರದ ಮೇಲೆ ಪರಿಣಾಮ ಬೀರಿ ನಿಮಗೆ ನಿದ್ರಿಸಲು ಕಷ್ಟವಾಗಬಹುದು. ಪರಿಣಾಮವಾಗಿ ರೋಗನಿರೋಧಕ ಶಕ್ತಿ, ಮನಸ್ಥಿತಿ, ಶಕ್ತಿ ಮತ್ತು ಚಯಾಪಚಯ ಕ್ರಿಯೆಯ ಮೇಲೆ ಕೆಟ್ಟ ಪರಿಣಾಮಗಳನ್ನು ಉಂಟುಮಾಡುತ್ತದೆ. ರಾತ್ರಿಯ ಊಟ ತಪ್ಪಿಸಲು ಮುಖ್ಯ ಕಾರಣ
ಊಟಕ್ಕೂ ಮುಂಚೆ ಜಂಕ್ ಫುಡ್ ತಿನ್ನುವುದು. ಜಂಕ್ ಫುಡ್ ತಿನ್ನುವುದರಿಂದ ದೇಹದಲ್ಲಿ ಕಾರ್ಟಿಸೋಲ್ ಮಟ್ಟವು ಹೆಚ್ಚಾಗಿ ಮಾನಸಿಕ ಆರೋಗ್ಯಗಳ ಅಪಾಯ ಹೆಚ್ಚಾಗುತ್ತದೆ. ಲೆಪ್ಟಿನ್ ಹಾರ್ಮೋನ್ ಬಿಡುಗಡೆಯು ನಿಮ್ಮ ದೇಹವನ್ನು ನೀವು ಹೊಟ್ಟೆ ತುಂಬಿದಾಗ ತಿನ್ನುವುದನ್ನು ನಿಲ್ಲಿಸಲು ಹೇಳುತ್ತದೆ. ಆದರೆ ಗ್ರೆಲಿನ್ ಹಾರ್ಮೋನ್ ನಿಮಗೆ ಹಸಿವಾದಾಗ ನಿಮಗೆ ತಿಳಿಸುತ್ತದೆ. ನೀವು ರಾತ್ರಿ ಊಟವನ್ನು ನಿರ್ಲಕ್ಷಿಸಿದರೆ ಈ ಹಾರ್ಮೋನ್ಗಳು ಕೆಲಸ ಮಾಡುವುದಿಲ್ಲ. ದೇಹದಲ್ಲಿ ಕ್ಯಾಲೋರಿ ಕಡಿಮೆಯಾಗಿ ದೇಹದ ವಿವಿಧ ಕಾರ್ಯಗಳು ನಿರ್ವಹಿಸಲು ಪೋಷಕಾಂಶಗಳು ಸಿಗದೆ ನಿಮ್ಮನ್ನು ದಣಿಯುವಂತೆ ಮಾಡುತ್ತದೆ. 6ನೇ ಪ್ರಶ್ನೆ, ನೀವು ನದಿಯಲ್ಲಿ ಸ್ನಾನ ಮಾಡುತ್ತಿರುವಂತೆ ಕನಸು ಕಂಡರೆ ಏನರ್ಥ? ಆಪ್ಷನ್ಸ್: ಎ ಶುಭ, ಬಿ ಅಶುಭ, ಸಿ ಸಾವಿನ ಸೂಚನೆ, ಡಿ ಅನಾರೋಗ್ಯ. ಸರಿಯಾದ ಉತ್ತರ ಆಪ್ಷನ್ ಎ ಶುಭ. ಜಲಪಾತ ಅಥವಾ ನದಿಯ ನೀರಿನಲ್ಲಿ ನೀವು ಸ್ನಾನ ಮಾಡುತ್ತಿರುವ ರೀತಿ ಕನಸು ಬಿದ್ದರೆ ಅದು ತುಂಬಾನೇ ಒಳ್ಳೆಯ ಕನಸು ಎಂದು ಹೇಳಲಾಗುತ್ತದೆ. ಮುಂಬರುವ ದಿನಗಳಲ್ಲಿ ನಿಮಗೆ ಸಂತೋಷ, ಧನ ಪ್ರಾಪ್ತಿಯಾಗುತ್ತದೆ ಎಂಬುದು ಇದರ ಅರ್ಥ. ಅಷ್ಟೇ ಅಲ್ಲದೆ ಬರುವ ದಿನಗಳಲ್ಲಿ ನಿಮ್ಮ ಆರೋಗ್ಯ ತುಂಬಾ ಚೆನ್ನಾಗಿರುತ್ತದೆ ಎಂಬುದರ ಸೂಚನೆಯೂ ಹೌದು. ನೀವು ಯಾವುದೋ ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿದ್ದು ಸ್ನಾನ ಮಾಡುತ್ತಿರುವಂತೆ ಕನಸು ಕಂಡರೆ ಈ ಕನಸಿನ ವ್ಯಾಖ್ಯಾನವು ಮುಂದಿನ ದಿನಗಳಲ್ಲಿ ನೀವು ಅನಾರೋಗ್ಯದಿಂದ ಚೇತರಿಸಿಕೊಳ್ಳುತ್ತೀರಿ ಎಂದು ಸೂಚಿಸುತ್ತದೆ. ನೀವು ಉತ್ತಮ ಆರೋಗ್ಯದಿಂದಿದ್ದು ಇಂತಹ ಕನಸು ಕಂಡರೆ ಮುಂದಿನ ದಿನಗಳಲ್ಲಿ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ನೀವು ಹೆಚ್ಚು ಜಾಗರೂಕರಾಗಿರುತ್ತೀರಿ ಎಂದರ್ಥ. 7ನೇ ಪ್ರಶ್ನೆ, ಮಧುಮೇಹ ಕಾಯಿಲೆ ಕಾಣಿಸಿಕೊಂಡ ಜನರಿಗೆ ಯಾವ ರೋಗ ಲಕ್ಷಣಗಳು ಕಾಣಿಸಿಕೊಳ್ಳುತ್ತವೆ? ಆಪ್ಷನ್ಸ್: ಎ ತೂಕ ಇಳಿಕೆ, ಬಿ ಚರ್ಮ ಸಮಸ್ಯೆ, ಸಿ ಅತಿಯಾದ ಬಾಯಾರಿಕೆ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಮಧುಮೇಹದ ಆರಂಭದಲ್ಲಿ ಚರ್ಮದ ಮೇಲೆ ಲಕ್ಷಣಗಳು ಕಾಣಿಸಿಕೊಳ್ಳುತ್ತವೆ. ಚರ್ಮದ ಮೇಲೆ ಹಲವು ರೀತಿಯ ಬದಲಾವಣೆಗಳು ಕಂಡುಬರುತ್ತವೆ. ಚರ್ಮದ ಶುಷ್ಕತೆ, ಚರ್ಮದ ಅನೇಕ ಸ್ಥಳಗಳಲ್ಲಿ ಕೆಂಪು ದದ್ದುಗಳು, ಇದರಲ್ಲಿ ನೋವು ಮತ್ತು ತುರಿಕೆ ಅನುಭವಿಸಲಾಗುತ್ತದೆ. ಜನನಾಂಗಗಳ ಚರ್ಮದ ಮೇಲಿನ ಮೊಡವೆಗಳನ್ನು ಅದರ ಆರಂಭಿಕ ಲಕ್ಷಣವೆಂದು ಪರಿಗಣಿಸಲಾಗುತ್ತದೆ. ಇದರ ಹೊರತಾಗಿ ಚರ್ಮದ ಮೇಲಿನ ಯಾವುದೇ ಗಾಯ ಅಥವಾ ಗಾಯ ಗುಣವಾಗಲು ಬಹಳ ಸಮಯ ತೆಗೆದುಕೊಳ್ಳುತ್ತದೆ. ಅದು ಮಧುಮೇಹದಿಂದ ಉಂಟಾಗುತ್ತದೆ. ಇದರ ಹೊರತಾಗಿ ಮಧುಮೇಹಕ್ಕೆ ಸಂಬಂಧಿಸಿದ ಅನೇಕ ಲಕ್ಷಣಗಳು ಚರ್ಮದ ಮೇಲೆ ಕಾಣಿಸಿಕೊಳ್ಳುತ್ತವೆ. ಮಧುಮೇಹ ಕಾಯಿಲೆ ಕಾಣಿಸಿಕೊಂಡ ಜನರಿಗೆ ಅತಿಯಾದ ಬಾಯಾರಿಕೆ, ಕಡಿಮೆ ರೋಗನಿರೋಧಕ ಶಕ್ತಿ, ಅತಿಯಾದ ಆಯಾಸ, ಸುಸ್ತು, ದೇಹದ ತೂಕ ಕಡಿಮೆಯಾಗುವುದು ಅಥವಾ ಹೆಚ್ಚಾಗುವ ಸಾಧ್ಯತೆ ಇರುತ್ತದೆ. 8ನೇ ಪ್ರಶ್ನೆ, ಆಯುರ್ವೇದದಲ್ಲಿ ಯಾವುದನ್ನು ಔಷಧಿಯ ಭಂಡಾರ ಎಂದು ಕರೆಯಲಾಗುತ್ತದೆ? ಆಪ್ಷನ್ಸ್: ಎ ಅರಿಶಿನ, ಬಿ ಅಲೋವೆರಾ, ಸಿ ಶ್ರೀಗಂಧ, ಡಿ ಬಜೆ. ಉತ್ತರ ಆಪ್ಷನ್ ಡಿ ಬಜೆ. ಬಜೆ ಬಹಳ ಹಿಂದಿನಿಂದಲೂ ಔಷಧಿಯಾಗಿ ಬಳಕೆಯಾಗುತ್ತಿದೆ. ಕಹಿ ಮತ್ತು ಘಾಟು ಪರಿಮಳದಿಂದ ಕೂಡಿದ ಈ ಬೇರನ್ನು ಶಿಶುಗಳಿಗೆ ಎದೆ ಹಾಲಲ್ಲಿ ತೇಯ್ದು ಚಿಟಿಕೆಯಷ್ಟು ತಿನ್ನಿಸಿದರೆ ಮಾತು ಸ್ಪಷ್ಟವಾಗಿ ಜೀರ್ಣಕ್ರಿಯೆ ಸರಾಗವಾಗುತ್ತದೆ. ಕಾಲು ಚಮಚದಷ್ಟು ಬಜೆ ತೇಯ್ದು ಜೇನಿನೊಡನೆ ಸೇವಿಸಿದರೆ ಶೀತ, ಕಫ ನಿವಾರಣೆಯಾಗುತ್ತದೆ. ಸಂಧಿವಾತ, ತಲೆನೋವಿಗೆ ಬಜೆ ರಾಮಬಾಣವಾಗಿದೆ. ಅಲ್ಲದೆ ಬಜೆ ಸೇವನೆಯಿಂದ ಜಂತುಹುಳು ನಿವಾರಣೆ, ಮೂತ್ರಕೋಶದ ಕಲ್ಲು ಕೂಡ ಕ್ರಮೇಣ ಕರಗುತ್ತದೆ. ಬಾಳೆಹಣ್ಣಿನ ಸಿಪ್ಪೆಯ ಒಳಗಿರುವ ನಾರನ್ನು ತಿನ್ನುವುದರಿಂದ ಏನಾಗುತ್ತದೆ? ಆಪ್ಷನ್ಸ್: ಎ ಕರಳು ಶುದ್ಧಿ, ಬಿ ಅಧಿಕ ಪೌಷ್ಟಿಕಾಂಶ, ಸಿ ಹಸಿವಾಗುವುದಿಲ್ಲ, ಡಿ ಸುಲಭ ಮಲವಿಸರ್ಜನೆ. ಸರಿಯಾದ ಉತ್ತರ ಆಪ್ಷನ್ ಬಿ ಅಧಿಕ ಪೌಷ್ಟಿಕಾಂಶ. ಬಾಳೆಹಣ್ಣಿನ ಸಿಪ್ಪೆಗೆ ಈ ನಾರು ಅಂಟಿಕೊಂಡಿರುತ್ತದೆ. ಇದನ್ನು ಫ್ಲೋಯಂ ಕಟ್ಟುಗಳು ಎಂದು ಕರೆಯಲಾಗುತ್ತದೆ. ಬಾಳೆಹಣ್ಣಿನಲ್ಲಿರುವ ಈ ನಾರುಗಳು ವಿವಿಧ ಖನಿಜಗಳು ಮತ್ತು ಪೋಷಕಾಂಶಗಳಿಂದ ಸಮೃದ್ಧವಾಗಿದೆ. ನಾರಿನಲ್ಲಿ ಫೈಬರ್ ಅಂಶ ಬಾಳೆಹಣ್ಣಿನಲ್ಲಿ ಕಂಡುಬರುವ ಫೈಬರ್ಗಿಂತ ಗುಣಮಟ್ಟದಲ್ಲಿ ಸ್ವಲ್ಪ ಭಿನ್ನವಾಗಿದೆ ಮತ್ತು ಈ ನಾರುಗಳು ಗುಣಮಟ್ಟದ ವಿಚಾರದಲ್ಲೂ ಖಂಡಿತವಾಗಿಯೂ ಅತ್ಯುತ್ತಮವಾಗಿದೆ. ಈ ನಾರುಗಳು ವಾಸ್ತವವಾಗಿ ಬಾಳೆಹಣ್ಣಿಗಿಂತ ಹೆಚ್ಚು ಪೌಷ್ಟಿಕಾಂಶವನ್ನು ಹೊಂದಿದೆ. ಸೇಬಿನ ಹಣ್ಣಿನ ಸಿಪ್ಪೆಗಳು ಎಷ್ಟು ಪೋಷಕಾಂಶಗಳಿಂದ ಕೂಡಿದೆಯೋ ಬಾಳೆಹಣ್ಣಿನ ನಾರುಗಳು ಸಹ ಅನೇಕ ಆರೋಗ್ಯ ಪ್ರಯೋಜನಗಳನ್ನು ಹೊಂದಿದೆ. ಹೀಗಾಗಿ ನೀವು ಬಾಳೆಹಣ್ಣುಗಳನ್ನು ತಿನ್ನುವಾಗ ನಾರನ್ನು ಎಸೆಯುವ ಬದಲು ಅವುಗಳನ್ನು ಸಹ ತಿನ್ನುವುದು ಉತ್ತಮ. ಶಿವ ಪಾರ್ವತಿಯ ಮದುವೆಯಾದ ಸ್ಥಳ ಈಗಿನ ಭಾರತದ ಯಾವ ರಾಜ್ಯವಾಗಿದೆ? ಆಪ್ಷನ್ಸ್: ಎ ಕರ್ನಾಟಕ, ಬಿ ಉತ್ತರ ಪ್ರದೇಶ್, ಸಿ ಹಿಮಾಚಲ್ ಪ್ರದೇಶ್, ಡಿ ಉತ್ತರಾಖಂಡ್.
ಸರಿಯಾದ ಉತ್ತರ ಆಪ್ಷನ್ ಡಿ ಉತ್ತರಾಖಂಡ್. ತ್ರಿಯುಗಿ ನಾರಾಯಣ ಎಂಬ ಸ್ಥಳವು ಪಾರ್ವತಿಯ ತಂದೆ ಅಂದರೆ ಪರ್ವತರಾಜನ ರಾಜಧಾನಿ ಎಂದು ನಂಬಲಾಗಿದೆ. ಸತ್ಯಯುಗದಲ್ಲಿ ಶಿವ ಮತ್ತು ಪಾರ್ವತಿಯ ದಿವ್ಯ ವಿವಾಹ ಇದೇ ಸ್ಥಳ ನಡೆದಿತ್ತು ಎನ್ನಲಾಗಿದೆ. ಶಿವ ಪಾರ್ವತಿಯರ ಮದುವೆಯ ಮುಂದಾಳತ್ವ ವಹಿಸಿದ್ದು ಭಗವಾನ್ ವಿಷ್ಣು. ಸೃಷ್ಟಿಕರ್ತ ಬ್ರಹ್ಮ ವಿವಾಹದ ಪುರೋಹಿತನಾಗಿ ಕಾರ್ಯನಿರ್ವಹಿಸಿದನು. ತ್ರಿಯುಗಿ ನಾರಾಯಣ ದೇವಸ್ಥಾನ ಉತ್ತರಾಖಂಡ ರಾಜ್ಯದ ರುದ್ರಪ್ರಯಾಗ ಜಿಲ್ಲೆಯ ತ್ರಿಯುಗಿ ನಾರಾಯಣ ಹಳ್ಳಿಯಲ್ಲಿದೆ. ಇದು ವಿಷ್ಣುವಿಗೆ ಸಮರ್ಪಿತವಾದ ದೇಗುಲವಾಗಿದೆ. ಹೀಗಾಗಿ ಈ ದೇವಸ್ಥಾನವನ್ನು ಅಖಂಡ ಧ್ವನಿ ದೇವಸ್ಥಾನ ಎಂದು ಕೂಡ ಕರೆಯಲಾಗುತ್ತದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ರಿ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.